ಎಲ್ರಿಗೂ ನಮಸ್ಕಾರ. ಒಂದು ವಿಷಯನ ಕ್ಲಾರಿಫೈ ಮಾಡಬೇಕಿತ್ತು. ನಾನು ಒಂದು 4-5 ದಿನ ಹಿಂದೆ, ಒಂದು ವಾರ ಆಗಿರ್ಬೋದು, ಕಲಾವಿದ ಮತ್ತು ಕಾಲೇಜು ಆ ಸಿನಿಮಾದ ಬಗ್ಗೆ ಮಾಹಿತಿ ಹಾಕಿದ್ದೆ. ಒಂದು ಸಣ್ಣ ಕನ್ಫ್ಯೂಸ್ ಆಗಿದೆ ಅಲ್ಲಿ, ಅದನ್ನ ಸರಿಪಡಿಸ್ಬೇಕು, ಕ್ಷಮಿಸಿ. ಅಲ್ಲಿ ಕೋಮಲೆ ಕೋಮಲೆ ಆಡ ಬಗ್ಗೆ ಹೇಳಿದ್ನಲ್ಲ, ಅದು ಕಾಲೇಜ್ ಸಿನಿಮಾಕ್ಕೆ ಮಾಡಿದ್ದಲ್ಲ. ಅದು ಯಾರೇ ನೀನು ಚೆಲುವೆ ಸಿನಿಮಾಕ್ಕೆ ಮೊದಲು ಆಯ್ಕೆ ಆಗೋದು ಬಾಲಾಜಿ ಅವರು, ರವಿಚಂದ್ರನ್ ಅವ್ರ ತಮ್ಮ. ಅದರ ಡೈರೆಕ್ಟರ್ ಮೊದಲು ದಿನೇಶ್ ಬಾಬು ಅವರು. ಅಲ್ಲಿ ಹಂಸಲೇಖ ಅವರು ಬಾಲಾಜಿ ಅವರು ಕೂತ್ಕೊಂಡು ಆ ಒಂದು ಟ್ಯೂನ್ ಹಾಕೋದು, ಅಲ್ಲಿ ಹಂಸಲೇಖ ಅವರ ಟ್ಯೂನ್ ಹಾಕಿ ಬೇರೆ ಲಿರಿಕ್ಸ್ ಬರ್ದಿರ್ತಾರೆ ಆ ಟ್ಯೂನ್ಗೆ. ಕೋಮಲೆ ಕೋಮಲೆ ಟ್ಯೂನೇ ಅದು ಹಂಸಲೇಖ ಅವರು ಬಾಲಾಜಿ ಅವರಿಗೆ ಮಾಡಿದ್ದು, ಆದ್ರೆ ಕಾಲೇಜ್ ಸಿನಿಮಾಗಲ್ಲ. ಯಾರೇ ನೀನು ಚೆಲುವೆ ಸಿನಿಮಾದಲ್ಲಿ ಬುಲ್ಬುಲ್ಕಿ ಗಿಲ್ಗಿಲ್ಕಿ ಅಂತ ಹಾಡು ಬರುತ್ತಲ್ಲ, ಆ ಒಂದು ಸಿಚುವೇಶನ್ಗೆ ಮಾಡಿದ ಹಾಡು, ಲಿರಿಕ್ಸ್ ಬೇರೆ ಬರ್ದಿರ್ತಾರೆ. ಆಮೇಲೆ ಅದು ಬಾಲಾಜಿ ಅವರದು ಡಿಸ್ಕಂಟಿನ್ಯೂ ಆಗುತ್ತೆ ಸಿನಿಮಾ. ಆಮೇಲೆ ರವಿಚಂದ್ರನ್ ಅವ್ರು ಮಾಡ್ತಾರೆ ಯಾರೇ ನೀನು ಚೆಲುವೆ, ಅದನ್ನ ಡಿ ಬಾಬು ಬರ್ತಾರೆ ದಿನೇಶ್ ಬಾಬು ಅವರದ್ದು ಜಾಗಕ್ಕೆ. ಅದು ಹಂಗೆ ಬುಲ್ಬುಲ್ಕಿ ಗಿಲ್ಗಿಲ್ಕಿ ಹಾಡು ಆಮೇಲೆ ಕಂಪೋಸ್ ಮಾಡ್ತಾರೆ ಆ ಜಾಗದಲ್ಲಿ ಇದ್ದಂತ ಆ ಟ್ಯೂನ್ ಅದು. ಆಮೇಲೆ ಅದನ್ನ ಡಿ ಬಾಬು ಅವರು ಆ ಟ್ಯೂನ್ ನ ದಿಗ್ಗಜರಿಗೆ ಬಳಸ್ಕೋತಾರೆ. ಅಲ್ಲಿ ಕೋಮಲೆ ಕೋಮಲೆ ಹಾಡು ಹಂಸಲೇಖ ಅವರು ಬರೀತಾರೆ. ಇದಿಷ್ಟು ನಾವು ನಿಮಗೆ ಸರಿಪಡಿಸಬೇಕಿತ್ತು. ಕೆಲವೊಮ್ಮೆ ಮಾಹಿತಿ ಸ್ವಲ್ಪ ಆ ಕಡೆ ಆದಾಗ ನಾವು ಹಂಗೆ ಬಿಡಬಾರ್ದು, ಸರಿಪಡಿಸ್ಕೋಬೇಕು. ನನಗೆ ಈ ಮಾಹಿತಿನ ಸರಿಪಡಿಸಿದವರು ನಟ, ನಿರ್ದೇಶಕರು, ಕನಸುಗಳ ಕಾರ್ಖಾನೆ ಅಂತ ಹೇಳೋ ಒಂದು ಯೂಟ್ಯೂಬ್ ಚಾನಲ್ ಓನರು ರಘುರಾಮ್ ಅವರು, ನನಗೆ ಆತ್ಮೀಯರು. ಅವ್ರನ್ನ ನಾನು ಪ್ರೀತಿಯಿಂದ ರಘುವಣ್ಣ ಅಂತ ಕರಿತೀನಿ. ರಘುವಣ್ಣ, ನಿಮಗೆ ಶ್ರೀಗಂಧ ವಾಹಿನಿ ಕಡೆಯಿಂದ ತುಂಬ ಥ್ಯಾಂಕ್ಸ್ ನಿಮಗೆ. ಯಾಕೆಂದ್ರೆ ಟಕ್ಕಂತ ಫೋನ್ ಮಾಡಿ ಹೇಳಿದ್ರು ನನಗೆ ಅವರು, ಇದು ಗಣಪ ಇದು ಎಲ್ಲ ಕರೆಕ್ಟ್ ಆಗಿದೆ, ಆದರೆ ಇದೊಂದು ಮಾಹಿತಿ ಸರಿಪಡಿಸ್ಕೋಬೇಕು ಅಂತ. ಹಾಗಾಗಿ ನಾನು ಹೇಳಿದೆ, ರಘುವಣ್ಣ ವಿ ಲವ್ ಯು, ಥ್ಯಾಂಕ್ ಯು. ಈಗ ಇವತ್ತಿನ ಮಾಹಿತಿ, ಉಪೇಂದ್ರ ಅವರು ನಿರ್ದೇಶನ ಮಾಡಿದಂಥ ಸಿನಿಮಾ ಸ್ವಸ್ತಿಕ್. ಈ ಸ್ವಸ್ತಿಕ್ ಸಿನಿಮಾ ನೋಡಿ ಎಷ್ಟೋ ವರ್ಷಗಳಾಯಿತು ಬಂದು. ಈಗ ಆ ಸ್ವಸ್ತಿಕ್ ಸಿನಿಮಾದ ಛಾಯೆಯಲ್ಲಿ ಎಷ್ಟೋ ಸಿನಿಮಾಗಳು ಬರ್ತಾನೆ ಇದೆ. ಈಗ ದುರಂಧರ್ ಸೂಪರ್ ಹಿಟ್ ಸಿನಿಮಾ ಆಯಿತು. ಅದು ನೋಡಿದಾಗ ನಮಗೆ ಈ ಥರ ಒಂದು ದುರಂಧರ್ ಅಂತ ಸಿನಿಮಾಗಳು ನೋಡಿದಾಗ ನಮಗೆ ಸ್ವಸ್ತಿಕ್ ಸಿನಿಮಾ ನೆನಪಾಗೋದು ಒಂದು ಸುಳ್ಳಲ್ಲ, ನೆನಪಾಗುತ್ತೆ. ಫಸ್ಟು ವಜ್ರೇಶ್ವರಿ ಕಂಬೈನ್ಸ್ಗೆ ಆ ಒಂದು ಆಫೀಸ್ಗೆ ಹೋಗಿ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಉಪೇಂದ್ರ ಅವರು ಮತ್ತು ಮನೋಹರ್ ಅವರು ಒಟ್ಟಿಗೆ ಹೋಗಿ ಕತೆ ಹೇಳ್ತಾರೆ. ಈ ಹೇಗೆ ಓಂ ಸಿನಿಮಾದಲ್ಲಿ ಒಂದು ಶಿವಣ್ಣನಿಗೆ ಒಂದು ಬೇರೆ ಒಂದು ಇಮೇಜ್ ಕೊಟ್ಟರು ಉಪೇಂದ್ರ ಅವರು, ಹಂಗೆ ರಾಗಣ್ಣನಿಗೂ ಒಂದು ಇಮೇಜ್ ಕೊಡಬೇಕು ಅಂತ ಆ ಸ್ವಸ್ತಿಕ್ ಕತೆ ರೆಡಿ ಮಾಡ್ಕೋತಾರೆ. ಒಂದು ರೆಗ್ಯುಲರ್ ಪ್ಯಾಟರ್ನ್ ಬಿಟ್ಟು ಬೇರೆ ಪ್ಯಾಟರ್ನ್. ಶಿವಣ್ಣನ ಹಂಗೆ ಮಾಡಿದ್ರು ಓಮಲ್ಲಿ, ಇದು ಕೂಡ ರಾಗಣ್ಣ ಹಂಗೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು. ರಾಗಣ್ಣನಿಗೆ ಕತೆ ಕೇಳಿ ತುಂಬಾ ಖುಷಿ ಆಗುತ್ತೆ, ಇದು ಬೇರೆನೇ ಒಂದು ಜಾನರ್ ಮೂವಿ ಮಾಡ್ತೀನಿ ಅಂತಾರೆ. ನಂತರ ಒಂದು ವಾರ ಬಿಟ್ಟು ಅಣ್ಣವ್ರ ಮನೆಯಲ್ಲಿ ಅಣ್ಣವರು, ವರದಪ್ಪ ಅವರು, ಪಾರ್ವತಮ್ಮ ಅವರೆಲ್ಲ ಕುತ್ಕೊಂಡು ಆ ಒಂದು ಸ್ಕ್ರಿಪ್ಟ್ ಕೇಳ್ತಾರೆ. ತುಂಬ ಖುಷಿ ಆಗುತ್ತೆ. ಅಲ್ಲಿ ರಾಗಣ್ಣ ಒಂದು ಮಾತು ಹೇಳ್ತಾರೆ ಮನೋಹರ್ ಸರ್ಗೆ, ಮನೋಹರ್ ಅವರೇ ಎಲ್ಲೆಲ್ಲ ಆಡಬೇಕು ಅಂತ ಮಾರ್ಕ್ ಮಾಡ್ಕೊಂಡಿದ್ದೀರಿ, ಹಾಡು ಕಲರ್ ಆಗಿರಲಿ ಅಂತಾರೆ. ಕಲರ್ ಆಗಿರಲಿ ಹಾಡು ಅಂತ ಸುಮ್ಮನೆ ಹೇಳ್ತಾರೆ. ಅದು ಮನೋಹರ್ ಅವರು ಅದನ್ನ ತಮಾಷೆಗೆ ತಗೊಂಡು ಅಲ್ಲೇ ಬಿಡ್ತಾರೆ. ಆ ನಂತರ ಪಾರ್ವತಮ್ಮ ಅವರು, ಸರಿ ನೀವು ರೂಮ್ ಮಾಡಿಕೊಂಡು ಎಲ್ಲ ಕಂಪೋಸು ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತಾರೆ. ಶ್ರೀರಂಗಪಟ್ಟಣ ಹತ್ರ ಇರುವಂಥ ಮಯೂರಿ ಲಾಡ್ಜ್, ಅಲ್ಲಿ ರೂಮ್ ಮಾಡೋದು. ಒಂದು 4-5 ದಿನ ಕಂಪೋಸಿಂಗ್. ಅದು ಗ್ಯಾಪಲ್ಲಿ ಬರೋದು, ಬೆಂಗಳೂರಿಗೆ ವಾಪಸ್ ಹೋಗೋದು, ಹಿಂಗೆ ಮಾಡ್ತಿರ್ತಾರೆ. ಉಪೇಂದ್ರ ಅವರು ಆ ಸಿಚುವೇಶನ್ ಪೂರ್ತಿ ಮನೋಹರ್ ಸರ್ಗೆ ಮತ್ತೊಮ್ಮೆ ಹೇಳ್ತಾರೆ. ಆ ಸಮಯದಲ್ಲಿ ರಾಗಣ್ಣ ಹೇಳಿದಂಥ ಒಂದು ಆ ಕಲರ್ ಅಂತಿದೆಯಲ್ಲ, ಆ ಒಂದು ಕಲರ್ ಆಗಿರಲಿ ಹಾಡು ಅಂತ ಅದನ್ನೇ ಮನೋಹರ್ ಸರ್ ಕಂಪೋಸ್ ಮಾಡ್ತಾರೆ. ಕಲರ್ ಅಂತ ಹಾಡು ಮಾಡಿಬಿಡ್ತಾರೆ. ಅಂದರೆ ರಾಗಣ್ಣ ಹೇಳಿದಂಥ ಒಂದು ತಮಾಷೆಯ ಮಾತು ಇಲ್ಲಿ ಸೀರಿಯಸ್ ಆಗಿ ಪಲ್ಲವಿ ಆಗೋಯ್ತು. ಆಗ ಉಪೇಂದ್ರ ಸರ್ ಖುಷಿಯಾಗಿ ಹೋಗುತ್ತೆ, ಚೆನ್ನಾಗಿದೆ ಮನೋಹರ್ ಅವರೇ ಇದು, ಅಂದರೆ ಡ್ಯಾನ್ಸ್ ಮಾಡ್ಕೊಂಡೆ ನೀವು ಹಾಡು ಹೇಳ್ತಿದ್ದೀರಲ್ಲ, ನೀವೇನು ಡ್ಯಾನ್ಸಿಂಗ್ ಮ್ಯೂಸಿಕ್ ಡೈರೆಕ್ಟ್ರಾ ಅಂತ ಕೇಳ್ತಾರೆ, ತಮಾಷೆ ಮಾಡ್ತಾರೆ. ಅಲ್ಲಿಗೆ ಹಾಡು ಕಂಟಿನ್ಯೂ ಮಾಡ್ತಾರೆ. ಉಪೇಂದ್ರ ಅವರು ಮಿಕ್ಕಿ ಲಿರಿಕ್ಸ್ ಬರೀತಾರೆ. ಈ ಸಿನಿಮಾದಲ್ಲಿ ಎಲ್ಲ ಹಾಡು ಬರೆದಿದ್ದು ಉಪೇಂದ್ರ ಅವರು, ಮ್ಯೂಸಿಕ್ಕು ಬ್ಯಾಕ್ಗ್ರೌಂಡ್ ಸ್ಕೋರ್ ಮನೋಹರ್ ಅವ್ರದ್ದು. ಅಂದರೆ ಕಲರ್ ಅಂತ ಹೇಳೋ ಪದ ಮಾತ್ರ ರಾಗಣ್ಣ ಹೇಳಿದಂಥ ಪದನ ಮನೋಹರ್ ಪಲ್ಲವಿಗೆ ಹಾಕ್ತಾರೆ, ಮಿಕ್ಕಿದ್ದು ಉಪೇಂದ್ರ ಅವರು ಬರೀತಾರೆ. ಆಮೇಲೆ SPB ಅವರು ಇದು ಹಾಡಕ್ಕೆ ಬಂದಾಗ ತುಂಬ ರೇಗಿಸ್ತಾರೆ, ಏನ್ರೋ ನನ್ನ ಹತ್ರ ಇನ್ನು ಯಾವ್ಯಾವ ಹಾಡುಗಳು ಹೇಳಿಸ್ಬೇಕು ನೀವು ಅಂತ. ಆಗಾಗಲೇ SPB ಅವರು ಅದ್ಭುತವಾಗಿ ಹಾಡುಗಳನ್ನ ಹಾಡಿ ಇಂಥ ಹಾಡುಗಳು ಹಾಡಿರ್ತಾರೆ. ಬಟ್ ಅವ್ರಿಗೊಂದು ಚಾಲೆಂಜ್ ಅಲ್ವ ಈ ಥರ ಹಾಡುಗಳೆಲ್ಲ, ಒಂದು ಹೈ ವೋಲ್ಟೇಜ್ ಸಾಂಗ್ ಅಲ್ವಾ. ಏನ್ರೋ ಇದೆಲ್ಲ ಕಲರ್ ಅಂತೆಲ್ಲ ಬರೆದಿದ್ದೀರಿ, ಎಲ್ಲ ಕಲರ್ನೂ ಹಾಕಿದ್ರಲ್ಲಪ್ಪ ಹಾಡಿಗೆ, ನೀವು ಬಣ್ಣಗಳನ್ನ ಎರಚ್ಬಿಟ್ಟಿದ್ದೀರಾ, ಇನ್ನು ಏನೇನು ಆಡಬೇಕಪ್ಪ ನಾನು ಅಂಥೇಳಿ ಅದನ್ನ ರಿಹರ್ಸಲ್ ಮಾಡಿ ಸೂಪರಾಗಿ ಆಡ್ತಾರೆ SPB. ನೋಡಿ ಎಂಥ ಸಾಂಗು ಹೆಂಗೆ ಆಡಿದ್ದಾರೆ SPB, ಹೈ ವೋಲ್ಟೇಜಾಗಿ ಆಡಿದ್ದಾರೆ. ಅಲ್ಲಿ ರಾಜೇಶ್ ಅವರು ಕೂಡ ಜಿ ಕ್ಯಾಜಿ, ಮಿಂಚು ಹುಳ ಮಿಂಚೋದರು ಎಲ್ಲ ಆಡಿದ್ದಾರೆ. ಅದ್ಭುತ ಸಾಂಗ್ ಎಲ್ಲ ಉಪೇಂದ್ರ ಅವರೇ ಬರೆಯೋದು. ಎಲ್ಲ 4-5 ದಿನ ಒಂದು ಟೋಟ್ಲು. ಅಣ್ಣವರು ಆಡಿದ ಅದ್ಭುತ ಸಾಂಗು ಎದ್ದೇಳು ಹುಡುಗ ಅಂತ. ನೋಡಿ ಈ ಸಾಂಗು ತುಂಬ ಇವತ್ತಿಗೂ ಜನರ ಬಾಯಲ್ಲಿ ಇರಬೇಕಿತ್ತು, ಆದರೆ ತುಂಬ ಜನರ ನಾಲಿಗೆಯಲ್ಲಿ ನಲಿಲಿಲ್ಲ ಈ ಹಾಡು. ಹಂಗೆ ಆಶ್ಚರ್ಯ ಆಗ್ತಾಯಿದೆ. ಎದ್ದೇಳ ಹುಡುಗ ಅದ್ಭುತ ಸಾಂಗು. ಅದು ಯಾವ ಥರ ಮೋಟಿವೇಶನ್ ಸಾಂಗ್ ಅದು ಮಧ್ಯೆ ಫೈಟ್ದೆಲ್ಲ ಕೆಲವು ಸೀಕ್ವೆನ್ಸ್ ಬಂದಾಗ ಅಲ್ಲಿ ಕ್ಯಾಸೆಟ್ಲಿ ಕೇಳೋಕ್ಕೆ ಜನಗಳಿಗೆ ಅದೇ ಬೋರ್ ಆಯಿತು ಅನಿಸುತ್ತೆ. ಬಟ್ ಬ್ಯೂಟಿಫುಲ್ ಸಾಂಗು. ಅಣ್ಣವ್ರು ಅದನ್ನ 1 hour ಟೈಮ್ ತಗೊಂಡು ಚಾಮುಂಡೇಶ್ವರಿಲಿ ಆಮೇಲೆ ಆಡ್ತಾರೆ. ಅಣ್ಣವ್ರು ಆಡಿದ್ದು ಹಾಡೋದು ಸಿನಿಮಾ ಅಷ್ಟಾಗಿ ಓಡಲ್ಲ, ಒಂದು ಎವರೇಜ್ ಇಟ್ಟು ಅಷ್ಟೇ. ಅದು ಏನೋ ಒಂದು ಬೇರೆ ಲೆವೆಲ್ಗಿದ್ದ ಸಿನಿಮಾ. ಅದು ತುಂಬ ಸೂಕ್ಷ್ಮವಾಗಿದ್ದ ಸಿನಿಮಾ. ಅದು ಸ್ವಲ್ಪ ಧರ್ಮ, ಆಮೇಲೆ ದೇಶ ಪ್ರೇಮ, ಟೆರರಿಸಮ್ ಇದ್ರ ಬಗ್ಗೆ ಎಲ್ಲ ಒಂದು ಅಳವಡಿಸ್ಕೊಂಡ ಸಿನಿಮಾ. ಅಷ್ಟಾಗಿ ಓಡಲ್ಲ. ರಾಗಣ್ಣನವ್ರಿಗೆ ಬೇರೆ ಇಮೇಜೇ ಬರಬೇಕಿತ್ತು. ಸ್ವಲ್ಪ ಅದು ಕೈತಪ್ಪ ಹೋಗುತ್ತೆ ಸ್ಕ್ರಿಪ್ಟು, ಹಾಗಾಗಿ ಆ ಸಿನಿಮಾ ಅಷ್ಟಾಗಿ ಓಡಲ್ಲ. ಅದರ ಹಾಡುಗಳು ಮಾತ್ರ ಎವರ್ ಗ್ರೀನ್, ಸೂಪರ್ ಹಿಟ್ ಹಾಡುಗಳು. ಅದರಲ್ಲಿ ಕಲರ್ ಹಾಡು ಬಗ್ಗೆ ಹೆಂಗೆ ಸೃಷ್ಟಿ ಅಂತ ನಿಮಗೆ ಹೇಳಬೇಕಿತ್ತು. ಅದು ಅಲ್ಲದೆ ಆ ಕಾಲೇಜ್ ಸಿನಿಮಾ ಮತ್ತು ಕಲಾವಿದ ಸಿನಿಮಾದ ಬಗ್ಗೆ ಒಂದು ಮಾಹಿತಿ ಸರಿಪಡಿಸಬೇಕಿತ್ತು. ಹಾಗಾಗಿ ಈ ವಿಡಿಯೋ ಮಾಡಿದೆ. ಈಗ ಸ್ವಸ್ತಿಕ್ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.